ತಾಟಕ ಸಂಹಾರದಿಂದ ಸಂತೋಷಗೊಂಡ ವಿಶ್ವಾಮಿತ್ರರು ರಾಮನಿಗೆ ಹೇಳ್ತಾರೆ, ಮಹಾಯಶಸ್ವಿಯಾದ ರಾಜಪುತ್ರನೇ, ನಿನ್ನ ಕಾರ್ಯದಿಂದ ನನಗೆ ತುಂಬ ಸಂತೋಷವಾಗಿದೆ. ನಿನಗೆ ಮಂಗಳವಾಗಲಿ. ಬಹಳ ವಿಶ್ವಾಸದಿಂದ ನಿನಗೆ ಎಲ್ಲ ಅಸ್ತ್ರಗಳನ್ನು ಉಪದೇಶಿಸುವೆನು ಎಂದು ಹೇಳಿ, ಯಾವ ಅಸ್ತ್ರಗಳಿಂದ ದೇವಾಸುರರೇ ಆಗಿರಲಿ, ಗಂಧರ್ವ ಉರಗರೇ ಆಗಿರಲಿ, ನಿನ್ನ ಶತ್ರುಗಳನ್ನೆಲ್ಲ ಯುದ್ಧದಲ್ಲಿ ಎದುರಿಸಿ ವಶ ಮಾಡಿಕೊಂಡು ಗೆಲ್ಲುವೆಯೋ ಅಂಥ ದಿವ್ಯಾಸ್ತ್ರಗಳನ್ನೆಲ್ಲ ನಿನಗೆ ಉಪದೇಶಿಸುವೆನು. ಈ ದಿವ್ಯಾಸ್ತ್ರಗಳನ್ನು ಬೇಗನೆ ಸ್ವೀಕರಿಸು. ಹೀಗೆಂದು ಹೇಳಿದ ವಿಶ್ವಾಮಿತ್ರ ಋಷಿಶ್ರೇಷ್ಠನು ಪೂರ್ವ ದಿಕ್ಕಿಗೆ ನಿಂತು ಸಂತೋಷದಿಂದ ಅತ್ಯುತ್ತಮವಾದ ಅಸ್ತ್ರಮಂತ್ರಗಳನ್ನು ಉಪದೇಶಿಸುತ್ತಾನೆ. ಯಾವ ಅಸ್ತ್ರಗಳೆಲ್ಲವನ್ನು ಪಡೆಯಲು ದೇವತೆಗಳಿಗೂ ದುರ್ಲಭವೋ ಅಂಥ ಅಸ್ತ್ರಗಳನ್ನು ಆ ಬ್ರಾಹ್ಮಣನು ರಾಮನಿಗೆ ಉಪದೇಶಿಸುತ್ತಾನೆ. ಧೀಮಂತನಾದ ವಿಶ್ವಾಮಿತ್ರನು ಜಪಿಸಿದೊಡನೆ ಆ ದಿವ್ಯಾಸ್ತ್ರಗಳೆಲ್ಲವೂ ರಾಮನ ಸಮೀಪದಲ್ಲೇ ಬಂದು ನಿಂತುಕೊಳ್ತಾವೆ. ಕೈಗಳನ್ನು ಜೋಡಿಸಿಕೊಂಡು ಅವುಗಳೆಲ್ಲವೂ ಸಂತೋಷದಿಂದ ರಾಮನನ್ನು ಕುರಿತು, ನಾವೆಲ್ಲರೂ ನಿನಗೆ ಪರಮ ಆಪ್ತರಾದ ಸೇವಕರು ಎಂದವು. ರಾಮನು ಅವುಗಳನ್ನೆಲ್ಲ ಕೈಯಿಂದ ಸವರಿ ಪರಿಗ್ರಹಿಸಿ, ಅನಂತರ ಮಹಾ ತೇಜಸ್ವಿಯಾದ ರಾಮನು ವಿಶ್ವಾಸದಿಂದ ವಿಶ್ವಾಮಿತ್ರ ಮಹರ್ಷಿಗೆ ನಮಸ್ಕರಿಸಿ ಮುಂದಕ್ಕೆ ಪ್ರಯಾಣ ಹೊರಡಲು ಸಿದ್ಧನಾಗ್ತಾನೆ.